ಫ್ರೆಂಡ್ಸ್ ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ರೆ ನಾನು ಚೆನ್ನಾಗಿದ್ದೀನಿ. ಇವತ್ತು ಬಂದು ಸೋಮವಾರ. ಸೊ ಇವತ್ತು ಬೆಳಗ್ಗೆಯಿಂದ ಕೆಲಸ ಮಾಡ್ತಾನೆ ಇದ್ದೀನಿ ಫ್ರೆಂಡ್ಸ್. ಟೈಮ್ ಹೆಂಗೆ ಹೋಗ್ತಾ ಇದೆ ಅನ್ನೋದು ಗೊತ್ತಾಗ್ತಿಲ್ಲ. ಟೈಮ್ ಬಂದು ಆಲ್ರೆಡಿ 10 ಗಂಟೆ ಆಗಿದೆ. ಈಗ ಲೆಮನ್ ವಾಟ್ರ್ ಕುಡಿದಿದ್ದೀನಿ. ಸೊ ಬೆಳಗ್ಗೆಯಿಂದ ಓನರ್ ಅಂಕಲ್ ಒಂದು ಸ್ವಲ್ಪ ಮನೆ ಹತ್ರ ಬಂದಿದ್ರು, ಆಮೇಲೆ ನಮ್ಮ ಅಪ್ಪ ನಮ್ಮ ಅಮ್ಮ ಬಂದಿದ್ರು. ಸೊ ಹಿಂಗೆ ಆಗ್ತಾ ಇದೆ. ಇವ್ರು ಬರ್ತಾರೆ, ಅರ್ಧಂಬರ್ಧ ಅಡುಗೆ ಮಾಡು, ಅಲ್ಲೋಗು ನೋಡು, ಇದೇ ಆಗ್ತಾ ಇದೆ. ಸೊ ಟೈಮ್ ಹೋಗಿದ್ದೆ ಗೊತ್ತಾಗ್ತಿಲ್ಲ. ನಮ್ಮ ಮನೆಯವ್ರಿಗೂ ಕೂಡ ಇವತ್ತು ಹಾಗೆ ಆಗ್ತಾಯಿದೆ. ಯಾವುದೋ ಒಂದು ಕೆಲಸ ಬಂದಿತ್ತು, ಮತ್ತೆ ಆ ಕೆಲಸ ಕ್ಯಾನ್ಸಲ್ ಆಯಿತು, ಇನ್ನೊಂದು ಬಂದಿತ್ತು, ಅದು ಕ್ಯಾನ್ಸಲ್ ಆಯಿತು. ಸೊ ಅದಕ್ಕೆ ಅವ್ರು ಇವಾಗ ಕಟಿಂಗ್ ಮಾಡಿಸ್ಕೊಂಬರಕ್ಕೆ ಹೋಗಿದ್ದಾರೆ. ಈಗ ಅವ್ರು ಬರೋಷ್ಟರಲ್ಲಿ ನಾನು ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಬೇಕಂತಿದ್ದೀನಿ. ಸೊ ಬನ್ನಿ ಬೇಗ ಹೋಗಿ ಕಿಚನ್ ಕ್ಲೀನ್ ಮಾಡಿಕೊಂಡು ಹಾಗೆ ಗಂಜಿ ಮಾಡಿಕೊಂಡು ತಿನ್ಕೊಳ್ಳೋಣ. ಇವತ್ತು ನಾಷ್ಟಕ್ಕೆ ಬಂದುಬಿಟ್ಟು ಹುಳಿಯನ್ನು ಮಾಡಿದ್ದೀನಿ ಫ್ರೆಂಡ್ಸ್ ನಮ್ಮ ಮನೆಯವ್ರಿಗೆ. ಸೊ ನನಗೆ ಪರೋಟ ಇದೆ. ಪರೋಟಕ್ಕೆ ನಾವು ಅಮ್ಮ ಬಂದು ಇದ್ಕಿನ ಬೇಳೆ ಸಾರು ತೊಗೊಂಬಂದು ಕೊಟ್ಟಿದ್ದಾರೆ ನನಗೆ. ಸೊ ಇದ್ಕಿನ ಬೇಳೆ ಸಾರು ಪರೋಟ ತಿನ್ಕೊಳ್ಳೋಣ. ಸೊ ಬನ್ನಿ ಹೋಗೋಣ. ಸೊ ಫ್ರೆಂಡ್ಸ್, ಬೆಳಗ್ಗೆನೇ ನಾವು ಅಮ್ಮ ಇದ್ಕಿನ ಬೇಳೆ ಸಾರು ತೊಗೊಂಬಂದು ಕೊಟ್ಟಿದ್ರು. ಸೊ ಪರೋಟ ಇತ್ತು ಅಂತ ಅದಕ್ಕೆ ಮಾಡ್ಕೊಂಡಿದ್ದೆ. ಸೊ ತುಂಬ ಚೆನ್ನಾಗಿರುತ್ತೆ ಇದ್ಕಿನ ಬೇಳೆ ಸಾರು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ಸೊ ನಾನು ಒಂದು ಪರೋಟ ತಿನ್ಕೊಂಡೆ ನಾಷ್ಟಕ್ಕೆ. ಸೊ ನಮ್ಮ ಮನೆಯವ್ರಿಗೆ ಬಂದುಬಿಟ್ಟು ನಾಷ್ಟಕ್ಕೆ ಬಂದುಬಿಟ್ಟು ಹುಳಿಯನ್ನು ಮಾಡಿಕೊಟ್ಟಿದ್ದೆ ಫ್ರೆಂಡ್ಸ್. ಒಂದು ಸ್ವಲ್ಪ ಹುಳಿಯನ್ನು ಮಾಡಿಕೊಟ್ಟಿದ್ದೆ. ಆಮೇಲೆ ಒಂದು ಸ್ವಲ್ಪ ಹೊತ್ತು ವಾಕಿಂಗ್ ಎಲ್ಲ ಮಾಡಿ ಮತ್ತೆ ಒಂದು 2 ಅವರ್ ಬಿಟ್ಟು ಒಂದು ಸ್ವಲ್ಪ ರೈಸು ಮತ್ತು ಇದ್ಕಿನ ಬೇಳೆ ಸಾರು ತಿನ್ಕೊಳ್ತಾ ಇದ್ದೀನಿ. ಯಾಕಂದರೆ ರಾತ್ರಿ ಬಂದು ಪರೋಟ ತಿನ್ಕೊಳ್ತೀವಿ. ಸೊ ಅದಕ್ಕೋಸ್ಕರ ಆಮೇಲೆ ಒಂದು ಮೂವಿ ನೋಡಿದೆ, ಒಂದು ಸ್ವಲ್ಪ ಹೊತ್ತು ಎಕ್ಸಸೈಸ್ ಮಾಡಿ ಆಮೇಲೆ ಮತ್ತೆ 4 ಗಂಟೆ ಆಯಿತು. ಮತ್ತು ಈಗ ಒಂದು ಲೆಮನ್ ವಾಟ್ರ್ ಕುಡಿತಾ ಇದ್ದೀನಿ, ಬರೀ ಲೆಮನ್ ವಾಟ್ರ್ ಅಷ್ಟೇ. ನೋಡಿದ್ರಲ್ಲ. ಸೊ ಮಧ್ಯಾಹ್ನ ಕೂಡ ಊಟಕ್ಕೆ ನಾವು ಅಮ್ಮ ಕೊಟ್ಟಿದ್ದು ಇದ್ಕಿನ ಬೇಳೆ ಸಾರು ತಿಂದೆ. ತುಂಬ ಚೆನ್ನಾಗಿತ್ತು. ನನಗಂತೂ ಸಿಕ್ಕಾಪಟ್ಟೆ ಫೇವ್ರೇಟು. ಸೊ 2 ದಿವಸದಿಂದ ನಾನು ರೊಟ್ಟಿನ ಶೇರ್ ಮಾಡ್ಕೊಳಕ್ಕೆ ಆಗ್ತಾಯಿಲ್ಲ, ಯಾಕಂದರೆ ನನ್ನ ಬರ್ಡೇ ಅದು ಇದು ಕೆಲಸದಲ್ಲೇ ಮುಳುಗೋಗಿದ್ದೀನಿ. ಇವತ್ತು ಬಂದು ನನ್ನ ಕ್ಲೋಸ್ ಫ್ರೆಂಡ್ ಬರ್ಡೇ. ಸೊ ಇವತ್ತು ಅವ್ರ ಮನೆಗೆ ಹೋಗ್ಬೇಕಂತ ಅಂದ್ಕೊಂಡಿದ್ದೆ. ಅದನ್ನು ನಾನು ನಿನ್ನೆ ಹೇಳಿದ್ದೆ, ಎಲ್ಲೋ ಹೊರಗಡೆ ಹೋಗೋದಿದೆ ಅಂತ. ಇವತ್ತು ಹೋಗೋದಕ್ಕೆ ಆಗಿಲ್ಲ. ಸೊ ನಾಳೆ ಹೋಗ್ತಾ ಇದ್ದೀನಿ ಅವ್ರ ಮನೆಗೆ. ಸೊ ಬನ್ನಿ ಹೋಗಿ ನಾಳೆ ಅವ್ರ ಮನೆಗೆ ಹೋಗಿ ಒಂದು ಸ್ವಲ್ಪ ಹೊತ್ತು ಇದ್ದು ಬರೋಣ. ನಾನು ಅವ್ರ ಮನೆಗೆ ಹೋದೆ ಅಂದರೆ ಅವ್ರು ಬಿಡೋದಿಲ್ಲ ನನ್ನ. ಈಗಲೇ ಹೇಳ್ಬಿಟ್ಟಿದ್ದಾರೆ 10 ಗಂಟೆಗೆ ಬಾ, ಆಮೇಲೆ 4:45 5 ಗಂಟೆ ಹಂಗೆ ಹೊರಡುವಂತೆ ಅಂತ ಅಂದ್ಕೊಂಡು. ಸೊ ನೋಡಬೇಕು ಏನು ಮಾಡೋದು. ಗಾಡಿ ತೊಗೊಂಡು ಹೋಗ್ತೀನೋ ಇಲ್ಲ ಬಸ್ಸಲ್ಲಿ ಹೋಗ್ತೀನೋ ಗೊತ್ತಿಲ್ಲ. ಯಾಕಂದರೆ ಗಾಡಿ ಅಂತ ನಾನು ಮುಟ್ಟಿ ತುಂಬಾ ಒಂದು 4-5 ತಿಂಗಳು ಆಗೋಯ್ತು ನಾನು ಗಾಡಿ ಮುಟ್ಟಿ. ಸೊ ಅದು ಅಲ್ಲೇ ಇದೆ. ಅದಕ್ಕೆ ಬಸ್ಸಲ್ಲೇ ಹೋಗು ಅಂತ ನಮ್ಮ ಮನೆಯವ್ರು ಅಂತಿದ್ದಾರೆ. ನೋಡಬೇಕು ಏನಾಗುತ್ತೆ ಅಂತ. ಸೊ ಫ್ರೆಂಡ್ಸ್, ವಾಕಿಂಗ್ ಮಾಡೋಣ ಅಂದರೆ ಮಳೆ ಸ್ಟಾರ್ಟ್ ಆಗಿದೆ. ಸೊ ನಾಳೆ ಬೇರೆ ನಾನು ಎಲ್ಲ ಕ್ಲೀನ್ ಮಾಡಿ ರಂಗೋಲಿ ಎಲ್ಲ ಹಾಕಬೇಕು ಅಂತ ಅಂದ್ಕೊಂಡಿದ್ದೆ. ಮಳೆ ಈ ಥರ ಮಾಡಿದ್ರೆ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಮಳೆ ಬೀಳ್ತಾನೇ ಇದೆ, ಹನಿ ಮಳೆ. ನಾಳೆ ರಂಗೋಲಿ ಹಾಕೋದಾ ಬೇಡವಾ ಅಂತ ಕನ್ಫ್ಯೂಷನಲ್ಲಿದ್ದೀನಿ. ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಫ್ರೆಂಡ್ಸ್. ಮಳೆ ಬರ್ತಾಯಿದೆ, ವಾಕಿಂಗ್ ಕೂಡ ಮಾಡೋಕ್ಕಾಗಲಿಲ್ಲ ಇವತ್ತು. ನೋಡೋಣ, ಎಕ್ಸಸೈಸ ಮಾಡ್ಕೊಳ್ತೀನಿ ಮಳೆ ಹಿಂಗೆ ಬಿದ್ದರೆ. ಸೊ ಫ್ರೆಂಡ್ಸ್, ಜಸ್ಟ್ ಈಗ ತಾನೇ ನಮ್ಮ ಮನೆಯವ್ರು ಬಂದರು. ಸೊ ಅದಕ್ಕೆ ಪರೋಟಾಗೆ ಇಟ್ಟಿದ್ದೀನಿ. ಅವ್ರು ಮಧ್ಯಾಹ್ನ ಊಟ ಮಾಡಿರಲಿಲ್ವಂತೆ. ಹಾಗೆ ಇಲ್ಲಿ ಪರೋಟ ಜೊತೆಗೆ ಬಂದುಬಿಟ್ಟು ಚಿಕನ್ ಸಾಂಬಾರು ಫ್ರೆಂಡ್ಸ್ ನೆನೆ ಮಾಡಿದ್ವಲ್ಲ. ಸೊ ಬಿರಿಯಾನಿನೇ ತಿನ್ಕೊಂಡು ಚಿಕನ್ ಸಾರು ಮತ್ತು ಕಬಾಬ್ ತಿಂದೇ ಇರಲಿಲ್ಲ, ಹಾಗೆ ಇದೆ. ಸೊ ಅದಕ್ಕೆ ಅದನ್ನು ಫ್ರಿಜ್ಜಲ್ಲಿ ಇಟ್ಟಿದೆ. ಈಗ ಬಿಸಿಗಿಟ್ಟಿದ್ದೀನಿ. ಚಿಕನ್ ಸಾರು ಜೊತೆ ಈಗ ಪರೋಟ ಹಾಕ್ಕೊಡ್ಬೇಕು ಫ್ರೆಂಡ್ಸ್. ಬನ್ನಿ ಹಾಕೋಣ. ನಲ್ಲಿ ಪರೋಟ ಮಾಡಿದ್ದಾಯಿತು, ಅವ್ರಿಗೆ ಹಾಕ್ಕೊಡ್ತಾಯಿದ್ದೀನಿ. ಈಗ ಮತ್ತು ಕಬಾಬ್ ಇತ್ತಲ್ಲ, ಕಬಾಬ್ಗೆ ಇಡ್ತಾಯಿದ್ದೀನಿ. ಸೊ ಬನ್ನಿ ಅವ್ರು ಮಾಡ್ಕೊಂಡು. ಈಗ ಟೈಮ್ ಬಂದಿನ 7 ಗಂಟೆ ಅಷ್ಟೇ ಫ್ರೆಂಡ್ಸ್. ನಾನೇನು ಲೇಟಾಗಿ ತಿಂತೀನಿ. ಸೊ ಫ್ರೆಂಡ್ಸ್, ಊಟ ಮಾಡಿದ್ದೆಲ್ಲ ಆದಮೇಲೆ ಹಾಗೆ ಪಾತ್ರೆ ತೊಳ್ಕೊಳ್ತಾ ಇದ್ದೀನಿ. ಸೊ ಮಳೆ ಬೀಳ್ತಾ ಇರೋದ್ರಿಂದ ತುಂಬ ತಣ್ಣಗಿದೆ ನೀರು. ಸೊ ಇವಾಗಲೇ ಇಷ್ಟು ತಣ್ಣಗಿದೆ ಅಂದರೆ ಇನ್ನು ಬೆಳಗ್ಗೆಗೆ ಆಗೋದಿಲ್ಲ. ಸೊ ಅದಕ್ಕೆ ಇವಾಗಲೇ ತೊಳ್ಕೊಳ್ತಾ ಇದ್ದೀನಿ. ಸೊ ನಾಳೆ ಬಂದು ನಾನು ನನ್ನ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀನಿ. ಸೊ ತುಂಬ ದಿನ ಆಗಿತ್ತು ಮೀಟ್ ಆಗಿ. ಸೊ ಅವ್ರದ್ದು ಇವತ್ತು ಬರ್ಡೇ ಇತ್ತು. ಸೊ ಇವತ್ತೇ ಹೋಗೋಣ ಅಂದ್ಕೊಂಡೆ, ಬಟ್ ಅವ್ರು ಹೊರಗಡೆ ಹೋಗಿದ್ರು. ಸೊ ಹಾಗಾಗಿ ಇವತ್ತು ಹೋಗೋಕ್ಕಾಗಲಿಲ್ಲ, ನಾಳೆ ಹೋಗ್ತಾ ಇದ್ದೀನಿ. ಸೊ ಹಾಗೆ ಇನ್ನೊಂದು ವಿಷಯ ಏನು ಅಂದರೆ, ನಂದು ಯೂಟ್ಯೂಬ್ ಏನೋ ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿದೆ ಫ್ರೆಂಡ್ಸ್. ಏನು ಅನ್ನೋದು ಗೊತ್ತಾಗ್ತಾಯಿಲ್ಲ. ಮತ್ತು ವೀಡಿಯೋಸು ಜಾಸ್ತಿನೇ ಇದೆ, ಬಟ್ ಅದು ಅಪ್ಲೋಡೇ ಆಗ್ತಾಯಿಲ್ಲ ಎಡಿಟ್ ಮಾಡೋದಕ್ಕೆ. ಯಾಕೆ ಅನ್ನೋದು ಗೊತ್ತಾಗ್ತಾಯಿಲ್ಲ. ಸೊ ತುಂಬ ಟ್ರೈ ಮಾಡ್ತಾಯಿದ್ದೀನಿ, ಗೊತ್ತಾಗ್ತಾಯಿಲ್ಲ. ಸ್ಟೋರೇಜ್ ಪ್ರಾಬ್ಲಮ್ ಅಂತ ಒಂದು ಸತಿ ಬರುತ್ತೆ, ಇನ್ನೊಂದು ಸತಿ ಯೂಟ್ಯೂಬ್ ಕ್ರಸ್ಟ್ ಅಂತ ಬರುತ್ತೆ. ಸೊ ಅದೆಲ್ಲ ಚೆಕ್ ಮಾಡಬೇಕು ನಾನು. ಸೊ ವೀಡಿಯೋ ಏನಾದರೂ ಬರೋದು ಲೇಟ್ ಆಯಿತು ಅಂದರೆ ಸೊ ಯಾರೂ ಬೇಜಾರು ಮಾಡ್ಕೋಬೇಡಿ. ಆದಷ್ಟು ಟ್ರೈ ಮಾಡ್ತಾಯಿದ್ದೀನಿ ನಾನು ಡೈಲಿ ಹಾಕೋದಕ್ಕೆ. ಸೊ ಫ್ರೆಂಡ್ಸ್, ಈಗ ಕಬಾಬ್ ಬೇಯಕ್ಕೆ ಇಟ್ಟಿದ್ದೀನಿ. ಇಲ್ಲಿ ಚಕೋತಕಾಯಿ ಇದೆ ಫ್ರೆಂಡ್ಸ್, ಇನ್ನೂ 3 ಇದೆ, ಬಟ್ ಸಿಕ್ಕಾಪಟ್ಟೆ ಹುಳಿ ಇದು. ಸೊ ಒಂದು ಕಾಯಲ್ಲಿ ಫುಲ್ ತಿಂದು 3 ಮಿಕ್ಸಿದ್ದೀವಿ. ಇದನ್ನು ಯಾವಾಗ ತಿನ್ನೋದೋ ಗೊತ್ತಾಗ್ತಾ ಇಲ್ಲ. ಈಗ ಟೈಮಿಂದ ಆಲ್ರೆಡಿ 9:15 ಆಗಿದೆ. ಕಬಾಬ್ ಇಟ್ಟಿದ್ದೀನಿ ಇವಾಗ ತಿನ್ನೋಣ ಅಂತ. ಸೊ ನಮ್ಮ ಮನೆಯವ್ರಿಗೆ ಕಬಾಬ್ ಬಿಸಿಯಾಗಿ ಕೊಟ್ಬಿಟ್ಟು ಆ್ಯಂಡ್ ಸ್ವಲ್ಪ ಬಿಗ್ ಬಾಸ್ಕೆಟಿಂದ ಆರ್ಡ್ರ್ ಮಾಡಿದ್ದಾರೆ. ಏನು ಆರ್ಡ್ರ್ ಮಾಡಿದ್ದಾರೆ ಅಂತ ತೋರಿಸ್ತೀನಿ. ಅದೇನು ಇನ್ನೇನು ಬರುತ್ತೆ. ಸೊ ಅಷ್ಟರಲ್ಲಿ ಕಬಾಬು ಆಗಿಬಿಟ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂದು ಸತಿ ಕಬಾಬ್ ಮಾಡಿಕೊಂಡ್ರೆ ತಿನ್ಬಿಡ್ಬೇಕು, 2 ಸತಿ ಮಾಡಿದ್ರೆ ಅದು ಫುಲ್ಲು ರೋಸ್ಟ್ ಆಗಿಬಿಡುತ್ತೆ. ಆದರೆ ಗೊತ್ತಿಲ್ಲ, ಇವಾಗ ಹೇಳಿದ್ದಾರೆ ಮಾಡೋಕ್ಕೆ, ಮಾಡ್ತಾ ಇದ್ದೀನಿ.
ನೋಡೋಣ ಹಿಂಗಾಗುತ್ತೆ ಅಂತ. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಷ್ಟೇ. ವ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ. ಪ್ಲೀಸ್ ಯಾರ್ಯಾರು ವಿಡಿಯೋ ನೋಡಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮತ್ತು ಇಲ್ಲಿವರೆಗೂ ವಿಡಿಯೋ ನೋಡ್ಕೊಂಡು ಸಪೋರ್ಟ್ ಮಾಡ್ತಿರೋರು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.